ಕ್ರಿಯಾಶೀಲರಾದ ಶ್ರೀಯುತ ಎಂ ರಾಮಪ್ಪ ಸರ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಕೆಲವು ಹಿತನುಡಿಗಳನ್ನು ಆಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸರನ್ನು ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ದೀಪ ಶಿಕ್ಷಣ ಮತ್ತು ಸೇವಾ ಸಂಸ್ಥೆಯ 32ನೇ ವಾರ್ಷಿಕೋತ್ಸವ ದೀಪ ಕಲಾ ಸಂಭ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರು, ಮುತ್ಸದ್ದಿಗಳು, ಸಾಹಿತಿಗಳು, ಮಾಜಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ಸಿ ಸಿದ್ದರಾಮಯ್ಯ ಅವರೇ, ಇಲ್ಲಿಯವರೆಗೆ ನಿಮ್ಮನ್ನು ಕುರಿತು ಮಾತನಾಡಿ ಕೊನೆಗೆ ಒಂದು 2 ಸಾಲು ಹಾಡನ್ನು ಹಾಡಿ ನಿಮ್ಮನ್ನೆಲ್ಲ ರಂಜಿಸಿರ್ತಕ್ಕಂಥ ಚಲನಚಿತ್ರ ಅಭಿನೇತ್ರೆ ಶ್ರೀಮತಿ ಪೂಜಾ ಗಾಂಧಿಯವರೇ, ನಮ್ಮ ಸಂಸ್ಥೆಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿಕೊಂಡು ಬರ್ತಕ್ಕಂಥ ಅಮೇರಿಕದಲ್ಲಿ ವಾಸವಿರ್ತಕ್ಕಂಥ ಶ್ರೀಯುತ ಮುರಳಿ ಕೃಷ್ಣ ಅವರೇ, ಅವರ ಶ್ರೀಮತಿಯವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಇದರ ಜೊತೆಗೆ ನಮಗೆ ಸದಾ ಸ್ನೇಹಮಯಿ ಪತ್ರಿಕೋದ್ಯಮದ ಒಳ್ಳೆಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ಗುರುರಾಜ್ರವರೇ, ನನ್ನ ಸಹಪಾಠಿಗಳಾಗಿರ್ತಕ್ಕಂಥ ಉಪಾಧ್ಯಕ್ಷರಾದ ಶ್ರೀಯುತ ಪೂಜಾರವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಂದರವರೇ, ನಿರ್ದೇಶಕರಾಗಿರ್ತಕ್ಕಂಥ ಬಾಲಕೃಷ್ಣ ಮತ್ತು ಡಾಕ್ಟರ್ ನಿವೇದಿತರವರೇ, ಹೈಸ್ಕೂಲಿನ ಎಚ್ ಎಮ್ ಆಗಿರ್ತಕ್ಕಂಥ ಶಿಲ್ಪಾ ಜಗದೀಶ್ ಅವರೇ, ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರಣೀತಾ ಯರ್ಮಾಳ್ರವರೇ, ಹಾಗೂ ಮಾಧ್ಯಮಿಕ ಶಾಲೆಯ ಉಪಾಧ್ಯಾಯರಾಗಿರ್ತಕ್ಕಂಥ ಬಾಬುರವರೇ, ಎಲ್ಲ ಪೋಷಕರೇ, ವಿದ್ಯಾರ್ಥಿಗಳೇ, ಮಾಧ್ಯಮ ಸ್ನೇಹಿತರೆ ಹಾಗೂ ರೂಪಾನಗರ ದೀಪಾನಗರದ ನಿವಾಸಿಗಳೇ, ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, ಸಮಯ ಭಾಳ ಕಡಿಮೆ ಇರ್ತಕ್ಕಂಥದ್ರಿಂದ ಈಗಾಗಲೇ ಸಾಹಿತಿಗಳು ಭಾಳಷ್ಟು ಅಚ್ಚುಕಟ್ಟಾಗಿ ಯಾವ ರೀತಿ ಕ್ರೀಡಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು, ಯಾವ ರೀತಿ ಪೈಪೋಟಿಯನ್ನು ನೀವು ಕೊಡಬೇಕು, ಈಗಿನ ಕಾಲದಲ್ಲಿ ಈ ಜಾತಿ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತಿ ಇಡೀ ಸಂಸ್ಕೃತಿಯನ್ನು ಹಾಳು ಮಾಡ್ತಕ್ಕಂಥದ್ದನ್ನ ಕಡಿಮೆ ಮಾಡ್ತಕ್ಕಂಥದ್ದು ನಮ್ಮ ಮುಂದಿನ ಪೀಳಿಗೆಯವರ ಕೈಯಲ್ಲಿದೆ. ಇವರಿಂದ 4 ಮಾತು ಆಡಿಸ್ಬೇಕು ನಿಮಗೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಅವ್ರನ್ನ ಕರೆದಾಗ ನನ್ನ ಮಾತಿಗೆ ಒಂದು ಕ್ಷಣವೂ ಕೂಡ ಯೋಚಿಸದೆ ನಾನು ಬರ್ತೀನಿ ಅಂತ ಒಪ್ಕೊಂಡ್ರು. ಇದು 30ನೇ ದಿನಾಂಕ ನಿಗದಿಯಾಗಿತ್ತು. ಆ ತಾರೀಕು ಅನಿವಾರ್ಯ ಕಾರಣದಿಂದ ಮುಂದೂಡಿದ ಕಾರ್ಯಕ್ರಮವಾಗಿ ಇಂದು ಮಾಡ್ತಾಯಿದ್ದೀವಿ. ಅವರ ಸಂಬಂಧ ಅನೇಕ ವರ್ಷಗಳಿದ್ದರೂ ಕೂಡ ಸೋದರರ ಸಂಬಂಧಗಳ ರೀತಿಯಲ್ಲಿ ನಾವು ಇದ್ದೇವೆ. ದೀಪ ಶಿಕ್ಷಣ ಸಂಸ್ಥೆ ಅಂದ ತಕ್ಷಣ ಅವರಿಗೆ ವಿವಿಧದ ಪ್ರೀತಿ ಮತ್ತು ಭಾಳಷ್ಟು ಸಂತೋಷವಾಗಿ ಒಪ್ಕೊಳ್ತಾರೆ. ಮತ್ತು ಅನೇಕ ಸಂದರ್ಭಗಳಲ್ಲಿ ನನಗೆ ಶಾಲೆಗೆ ಅಥವಾ ಕಾಲೇಜಿನ ಕಾರ್ಯಕ್ರಮಗಳಿಗೆ ಯಾರು ಅತಿಥಿಗಳು ಬೇಕು ಅಂತಂದಾಗ ಅವ್ರನ್ನ ಕೇಳ್ತೀನಿ, ಅವರು ಸಜೆಸ್ಟ್ ಮಾಡ್ತಾರೆ, ನೀವು ಹೋಗಿ ಬನ್ನಿ, ಅದು ಒಳ್ಳೆ ಕಾಲೇಜು ಅಂತ ಹೇಳಿ ನಿರ್ದೇಶನ ಕೂಡ ಕೊಡ್ತಾರೆ. ಮಕ್ಕಳೇ, ನಿಮಗೆ ಯಾಕೆ ಇಂತಿಂಥ ಗಣ್ಯಗಳನ್ನ ಕರೆಸ್ತೀನಿ ಅಂತಂದರೆ ಅಂಥವರ ಮಾತುಗಳನ್ನು ಕೇಳಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ ಅಂತಕ್ಕಂಥದ್ದು. ಅನೇಕ ಸಾಹಿತಿಗಳನ್ನು, ಅನೇಕ ರಂಗಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ, ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವ್ರನ್ನೇ ಅತಿ ಹೆಚ್ಚು ಕರೆಸಿ ನಾನು ನನ್ನ ಕಾಲೇಜುಗಳ ಕಾರ್ಯಕ್ರಮಗಳಲ್ಲಿ, ಶಾಲೆಗಳ ಕಾರ್ಯಕ್ರಮಗಳಲ್ಲಿ ತೋರಿಸ್ತೀನಿ. ನೀವು ಕೂಡ ಹಾಗಾಗಲಿ ಅಂತಕ್ಕಂಥದ್ದು. ನಮ್ಮದಾಗಲೇ 32 ವರ್ಷಗಳ ಈ ಒಂದು ಕಳೆದಿರ್ತಕ್ಕಂಥದ್ರಿಂದ 33 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಇಂದಿನ ನಮ್ಮ ಕಾಲೇಜು ಇವತ್ತು 1250 ಮಕ್ಕಳಿರ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಡೀತಾ ಇದೆ. ಇದಕ್ಕೆಲ್ಲ ಪೂರಕವಾಗಿ ಸಂಸ್ಥಾಪಕರಾಗಿರ್ತಕ್ಕಂಥ ದಿವಂಗತ ಎಸ್ ಸುವರ್ಣರವರ ನೆನಪಿನಲ್ಲಿ ನಾವು ಇವತ್ತು ಪ್ರತಿ ಸಂದರ್ಭದಲ್ಲೂ ಕೂಡ ಅವರನ್ನು ನೆನೆಸ್ಕೊಳ್ಬೇಕಾಗುತ್ತೆ. ಅವರೇ ಈ ಹಳ್ಳಿಯ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಹುಟ್ಟಾಕಿರ್ತಕ್ಕಂಥ ಈ ಸಂಸ್ಥೆಯನ್ನು ನಾವು ಅವರ ತಂಡಗಳಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರೊಫೆಸರ್ ಸಿದ್ದರಾಮಯ್ಯ ಸಾಹೇಬ್ ಹೇಳಿದಾಗೆ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಕಷ್ಟ. ಎಂಥ ಸಂಕಷ್ಟಗಳು ಬಂದರೂ ಕೂಡ
ಯಾವ ರೀತಿಯೂ ಕೂಡ ತೊಂದರೆಗೆ ಸಿಲುಕಿಕೊಳ್ಳದೆ ಗ್ರಾಮೀಣ ಮಕ್ಕಳಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಶುಲ್ಕವನ್ನು ತೆಗೆದುಕೊಳ್ತಾ ವಿದ್ಯಾರ್ಥಿಗಳನ್ನು ನಾವು ಇವತ್ತು ಬೆಳೆಸ್ತಾ ಇದ್ದೀವಿ. ನಮ್ಮ ಶಾಲೆಯಿಂದ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅನೇಕ ಜನ ವಕೀಲರಾಗಿದ್ದಾರೆ, ಪತ್ರಿಕೋದ್ಯಮದಲ್ಲಿದ್ದಾರೆ, ಒಳ್ಳೊಳ್ಳೆಯ ಹುದ್ದೆಗಳಲ್ಲೂ ಕೂಡ ಇರ್ತಕ್ಕಂಥದ್ದು ನಮ್ಮ ನಿಜವಾಗ್ಲೂ ಕೂಡ ನಮ್ಮ ಸಂಸ್ಥೆಗೆ ತರ್ತಕ್ಕಂಥ ಒಂದು ಗೌರವ. ನಮ್ಮದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಂಸ್ಥೆ ಆದರೂ ಕೂಡ ಹೆಚ್ಚು 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಡ್ತಕ್ಕಂಥ ಸಂಸ್ಥೆಯಾಗಿ ಇವತ್ತು ನಾವು ಮುಂದುವರಿದಿದ್ದೀವಿ. ಅದಕ್ಕೆಲ್ಲ ಕಾರಣ ನಮ್ಮ ಶಿಕ್ಷಕರ ವರ್ಗ. ಇವರ ವರ್ಗದಿಂದ, ನಮ್ಮ ಶಿಕ್ಷಕರಿಂದ ನಮ್ಮ ಸಂಸ್ಥೆಗೆ ಇವತ್ತು ಒಳ್ಳೆಯ ಹೆಸರು ಬರ್ತಾ ಇದೆ. ಪೋಷಕರು ಕೂಡ ದೀಪಾ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು ಅಂತೇಳಿ ಹುಡುಕಿಕೊಂಡು ಬಂದು ಸೇರಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಾರಂಭದಲ್ಲಿ ನಮಗೆ ಮಕ್ಕಳನ್ನು ಮನೆಗೆ ಹೋಗಿ ಕರ್ಕೊಂಡು ಬರ್ತಕ್ಕಂಥ ಕಾಲ ಇತ್ತು, ಅವ್ರಿಗೆ ಯೂನಿಫಾರ್ಮ್ ಕೊಡ್ತೀವಿ ಬನ್ನಿ ಅಂತ ಕಾಲ ಇತ್ತು, ಪುಸ್ತಕ ಕೊಡ್ತೀವಿ ಬನ್ನಿ ಅಂತ ಕಾಲ ಇತ್ತು. ಈಗ ವಾಲಂಟಿಯರಿಗೆ ನಮಗೆ ಸೀಟ್ ಕೊಡಬೇಕು ಅಂತೇಳಿ ಬೇಡಿಕೆ ಇಟ್ಟುಕೊಂಡು ಅರ್ಜಿಗಳು ಸಲ್ಲಿಸಿಕೊಂಡು ಕಾದುಕೊಂಡು ಅಡ್ಮಿಷನ್ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಶಿಕ್ಷಕರ ವರ್ಗ. ಅವರು ಮಾಡಿರ್ತಕ್ಕಂಥ ಶ್ರಮ, ಅವರು ಪಡ್ತಕ್ಕಂಥ ಒಂದು ಕೆಲಸದಿಂದ ನಿಜವಾಗ್ಲೂ ಕೂಡ ನಮ್ಮಲ್ಲಿ ಒಳ್ಳೆಯ ಶಿಸ್ತಿಂದ ಇರ್ತಕ್ಕಂಥ ಮಕ್ಕಳಿದ್ದಾರೆ, ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಪ್ರತಿ ಸಂದರ್ಭದಲ್ಲೂ ಕೂಡ 100ಕ್ಕೆ 100% ಇದನ್ನು ಕೂಡ ತರ್ತಾ ಇದ್ದೀವಿ. ಇದು ನಮ್ಮದು ಯಾವುದೇ ರೀತಿಯಾಗಿರ್ತಕ್ಕಂಥ ಹಮ್ಮು ಬೆಂಬೆಯಲ್ಲಿ ಹೇಳ್ತಕ್ಕಂಥ ಒಂದು ಸಂದರ್ಭ ಇದು. ನನ್ನ ಪೋಷಕರು, ನಮ್ಮ ಸಂಸ್ಥೆಯ ಪೋಷಕರು ಅವರೆಲ್ಲರೂ ಕೂಡ ಸೇರಿ ನಡೆಸ್ತಕ್ಕಂಥ ಸಂಸ್ಥೆ ಇದು. ಪ್ರತಿ ಸಂದರ್ಭದಲ್ಲೂ ಕೂಡ ಈ ಪೋಷಕರನ್ನು ಕರೆಸಿ ಯಾವುದಾದ್ರು ವಿದ್ಯಾರ್ಥಿ ತಪ್ಪು ದಾರಿ ಹಿಡಿದ್ರೆ ಅಥವಾ ವಿದ್ಯಾರ್ಥಿಯನ್ನು ತಪ್ಪು ಕೆಲಸವನ್ನು ಮಾಡಿದರೆ ನೇರವಾಗಿ ನಮ್ಮ ಶಿಕ್ಷಕರು ಆ ತಂದೆ ತಾಯಿಗಳನ್ನು ಕರೆಸಿ ಮನವರಿಕೆ ಮಾಡಿಕೊಟ್ಟು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಅತಿ ಹೆಚ್ಚು ಶ್ರಮವನ್ನು ವಹಿಸ್ತಕ್ಕಂಥದ್ದು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಹೈಸ್ಕೂಲಿನ HM ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸಂಸ್ಥೆ ನಿಜವಾಗ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ 32 ವರ್ಷಗಳ ಸಾಧನೆ ಮಾಡಿರ್ತಕ್ಕಂಥದ್ದು. ಅದು ಇದು ಕಡಿಮೆ ಏನಲ್ಲ, ಇನ್ನೂ ಕೂಡ ಹೆಚ್ಚೆಚ್ಚಾಗಿ ಇದನ್ನು ಬೆಳೆಸಬೇಕು ಅಂತಕ್ಕಂಥ ಆಸೆ ಇದೆ. ಇಂತಹ ಒಂದು ಸಹಕಾರ ಇರ್ತಕ್ಕಂಥ ಶ್ರೀಯುತ ಮುರಳೀಕೃಷ್ಣಂತವರು ನಮ್ಮ ಸಂಸ್ಥೆಗೆ ಅವರು ಏನೂ ಸಂಬಂಧ ಇಲ್ಲದೇ ಇದ್ದರೂ ಕೂಡ ನಮ್ಮ ಸಂಸ್ಥೆಯ ನಡವಳಿಕೆಗಳನ್ನು ಗಮನಿಸಿ ಅವರು ಅಮೇರಿಕದಲ್ಲಿ ನಿಂತ್ಕೊಂಡೇ ಅನೇಕ ಸಹಾಯಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಡಬೇಕಂತಂದರೆ, ನಮಗೆ ಮರೆತೋಗಿರ್ತದೆ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5 ಅಂತಕ್ಕಂಥದ್ದು. ಅವರು ಅಲ್ಲಿಂದಲೇ ಜ್ಞಾಪಕ ಇಟ್ಕೊಂಡು ಶಿಕ್ಷಕರಿಗೆಲ್ಲ ಒಂದು ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಮಕ್ಕಳಿಗೆ ಫೀಸನ್ನು ಕಳಿಸ್ತಾರೆ, ಯೂನಿಫಾರ್ಮ್ಗೆ ದುಡ್ಡು ಕಳಿಸ್ತಾರೆ. ನಿಜವಾಗ್ಲೂ ಕೂಡ ಅವರ ಒಂದು ಇದಿದೆಯಲ್ಲ, ಸಹಾಯ ಮಾಡ್ತಕ್ಕಂಥ ಮನೋಭಾವನೆ ಇದೆಯಲ್ಲ, ಅವರಿಗೆ ನಮ್ಮ ಸಂಸ್ಥೆ ತುಂಬ ಆಭಾರಿಯಾಗಿದೆ. ಅದೇ ರೀತಿಯಾಗಿ ಇಂಥ ಕಾರ್ಯಕ್ರಮಕ್ಕೆ ಅವರೆಲ್ಲ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆಯೂ ಕೂಡ ಶ್ರೀಮತಿ ಪೂಜಾ ಗಾಂಧಿಯವರು ಬಹುಶಃ 8ನೇ ತಾರೀಕುವರೆಗೂ ನಾನು ಹೊರಗಡೆ ಇರ್ತೀನಿ ಸರ್, ಬರೋಕ್ಕಾಗಲ್ಲ ಅಂದರು. 30ಕ್ಕೆ ಮೊದಲು ಫಿಕ್ಸ್ ಆಗಿತ್ತು, ಆಮೇಲೆ ಚೇಂಜ್ ಮಾಡಲಿಕ್ಕೆ ಆಯಿತು. 30ನೇ ತಾರೀಕಿಂದ ಇವತ್ತು ಬಂದಿದ್ದಾರೆ. ಅವರು ಇವತ್ತು ಬೆಳಗ್ಗೆ ಹೇಳಿದ್ರು ನಾವು ಎಷ್ಟು ಬೇಗ ಬಿಟ್ಟು ಅಂದರೆ 5:15 5:45ಗೆ ರೆಡಿ ಆಗಿದೆ ಸರ್. ಯಾಕೆಂದರೆ ನಮಗೆ ಟೈಮ್ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ. 1:30 2 ಗಂಟೆ ಒಳಗಡೆ ಖಾಲಿ ಮಾಡಬೇಕನ್ನೋ ಕಾರಣಕ್ಕೆ 5:15 5:45ಗೆ ಬಿಟ್ಟು 8:00ಗೆ ಇನ್ನು ನಮ್ಮ ಪೋಷಕರೆಲ್ಲ ಬರೋದಕ್ಕಿಂತ ಮೊದಲೇ ಬಂದು ನಮ್ಮ ಪ್ರಾಂಗಣದಲ್ಲಿ ಇದ್ದರು. ನಿಜವಾಗ್ಲೂ ಕೂಡ ನಮ್ಮ ಸಂಸ್ಥೆ ಅವರಿಗೆ ಆಭಾರಿಯಾಗಿದೆ. ಅವರೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಗೊತ್ತಿತ್ತು. ಅದರ ಜೊತೆಗೆ ನಿಮ್ಮಗಳಿಗೆಲ್ಲ ನೋಡಿ ಅವರನ್ನು ಪ್ರೇರಿತರಾಗಿ ನಮ್ಮಲ್ಲಿ ಸಾಕಷ್ಟು ಒಳ್ಳೆಯ ಮಕ್ಕಳಿದ್ದಾವೆ, ಟ್ಯಾಲೆಂಟೆಡ್ ಇದ್ದಾವೆ. ಅವ್ರು ನಿಜವಾಗ್ಲೂ ಕೂಡ ನಾನು ಆ ಸ್ಕೂಲಿಗೆ ಹೋಗಿ ರಿಹರ್ಸಲ್ ನೋಡಿದೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಟ್ಯಾಲೆಂಟ್ಸ್ ಇದೆ ಅಂತಕ್ಕಂಥದ್ದು ಆ ಮಕ್ಕಳಲ್ಲಿ. ಅವುಗಳನ್ನು ಅರಳಲಿಕ್ಕೆ ಬಿಡಬೇಕು, ಅವರು ಬೆಳೀಲಿಕ್ಕೆ ಬಿಡಬೇಕು, ಸಹಕಾರಿ ಆಗಬೇಕು ಅವರಿಗೆ ಅಂತ ಮಕ್ಕಳು, ಹಳ್ಳಿಯಿಂದ ಬಂದ ಮಕ್ಕಳು ಕೂಡ ಯಾಕೆ ಸ್ಪರ್ಧೆಗಳಲ್ಲಿ ಭಾಗವಹಿಸಬಾರ್ದು, ಚಲನಚಿತ್ರಗಳಿಗೆ ಯಾಕೆ ಹೋಗಬಾರ್ದು, ಈ ಒಂದು ಸಣ್ಣ ನಮ್ಮ ಏನು ಬರ್ತಾ ಇರೋ ಕಾರ್ಯಕ್ರಮಗಳಲ್ಲಿ ಯಾಕೆ ಭಾಗವಹಿಸಬಾರ್ದು ಅಂತ ಶ್ರೀಮತಿ ಪೂಜಾ ಗಾಂಧಿ ಅವರನ್ನು ನೋಡಿ ಅವರೂ ಕೂಡ ಒಂದು ಪ್ರೇರಣೆ ಸಿಕ್ಕಲಿ, ಪ್ರೋತ್ಸಾಹ ದೊರಕಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನನ್ನ ಉದ್ದೇಶ ನನ್ನ ಮಕ್ಕಳಿಗೆ ಮತ್ತು ನನ್ನ ಹಿರಿಯ ಪೋಷಕರಿಗೆ ಒಳ್ಳೊಳ್ಳೆಯ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಪ್ರತಿಭಾನ್ವಿತ ಜನಗಳನ್ನು ಕರೆಸಿ ನಿಮ್ಮನ್ನು ತೋರಿಸಿ ಅವರಿಂದ 2 ಮಾತು ಆಡಿಸ್ಬೇಕು ಅಂತಂದೇ ಉದ್ದೇಶ ಬಿಟ್ಟರೆ ಬೇರೆ ಯಾವ ಪ್ರಚಾರಕ್ಕೂ ಕೂಡ ನಮಗೆ ಅವಶ್ಯಕತೆ ಇರೋದಿಲ್ಲ. ದಯಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಭಾಗವಹಿಸಲಿಕ್ಕೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ಇಬ್ಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮನಸ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಅರ್ಪಿಸ್ತೇನೆ. ಹೆಚ್ಚು ಸಮಯ ತೆಗೆದುಕೊಳ್ಳಿಲ್ಲ, ಇವೆಲ್ಲ ಕಾಯ್ತಕ್ಕಂಥದ್ದು ನನಗೆ ಗೊತ್ತಿದೆ. ಇಷ್ಟೊತ್ತು ಕೂಡ ಪ್ರಶಾಂತವಾಗಿ ಕುಳಿತು ನಮ್ಮ ಮಾತುಗಳನ್ನು ಆಲಿಸಿದ್ರಿ. ಮುಂದಿನ ಕಾರ್ಯಕ್ರಮ ನಿಮಗೆ ಬಹಳ ರುಚಿಕರವಾಗಿರ್ತಕ್ಕಂಥ ಕಾರ್ಯಕ್ರಮ, ಆನಂದವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೋಸ್ಕರ ಇದನ್ನು ಕಾಯ್ತಾ ಇದ್ರಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಧನ್ಯವಾದ.